ನಮಸ್ಕಾರ ಎಲ್ರಿಗೂ. ಬನ್ನಿ ಚಿತ್ರದುರ್ಗ ಕೋಟೆ ನೋಡ್ಕೊಂಬರೋಣ. ಈ ಕೋಟೆಗೆ ಸುಮಾರು 500 ವರ್ಷ ಇತಿಹಾಸ ಇದೆ. 1568ರಲ್ಲಿ ಇಲ್ಲಿ ಆಳ್ತಿದ್ದ ಪಾಳೆಗಾರರು ಮತ್ತಿ ತಿಮ್ಮಣ್ಣ ನಾಯಕ ಅಂತ ಅವರು ಸ್ಟಾರ್ಟ್ ಮಾಡಿದ್ದು ಈ ಕೋಟೆ ಕಟ್ಟೋಕ್ಕೆ. ಇದು ಮದಕರಿ ನಾಯಕ ಆಳ್ವಿಕೆ ತನಕ ಕಟ್ಟಿದ್ದಾರೆ ಕೋಟೆ. ಸುಮಾರು 211 ವರ್ಷ ತಗೊಂಡಿದೆ. ಒಟ್ಟು 14 ಜನ ನಾಯಕರು ಇಲ್ಲಿ ಆಳ್ವಿಕೆ ಮಾಡಿರೋರು ಹಂತವಾಗಿ ಕಟ್ಕೊಂಡ್ಬಂದಿರೋದು. ಈ ಕೋಟೆ 7 ಸುತ್ತಿನ ಕೋಟೆ, ಅಂದರೆ 7 ಬಾಗಿಲಿದೆ. 2 ಸುತ್ತು ಒಳಗೆ ಚಿತ್ರದುರ್ಗ ಊರಾಗಿದೆ. ಈಗ ಟೂರಿಸ್ಟ್ ಪ್ಲೇಸ್ ಅಂತ ನಾವು ಹೋಗ್ತಿರೋದು ಅಲ್ಲಿ 3ನೇ ಸುತ್ತಿಂದ ಸ್ಟಾರ್ಟ್ ಆಗುತ್ತೆ. ಸೊ ಕೋಟೆ ಒಳಗೆ ಸುಮಾರು ನೋಡೋ ಜಾಗ ಇದೆ. ಅಂದರೆ ದೇವಸ್ಥಾನಗಳಿದೆ, ಹೊಂಡ ಇದೆ, ಓಬವ್ವನ ಕಿಂಡಿ ಇದೆ, ಒಬ್ಬ ಉಳ್ಕೊಂಡಿದ್ದು ಮನೆ ಎಲ್ಲ ಸುಮಾರು ನೋಡೋ ಜಾಗ ಇದೆ. ಬನ್ನಿ ನೋಡ್ಕೊಂಬರೋಣ. ನೋಡಿ ಇನ್ನೇನು ತಲುಪಿದ್ದೀವಿ. ಈ ಕಡೆ ಇಲ್ಲೆಲ್ಲ ಪಾರ್ಕಿಂಗಿಗೆ ಜಾಗ ಇದೆ. ಕಾರೆಲ್ಲ ಈ ಕಡೆ ಪಾರ್ಕ್ ಮಾಡ್ಬೋದು. 2 ವೀಲರ್ಗೆ ಸ್ವಲ್ಪ ಮುಂದೋಗಿ ಅಲ್ಲಿ ಲೆಫ್ಟ್ ಸೈಡಲ್ಲಿ ಪಾರ್ಕ್ ಮಾಡಬೇಕು. ಇಲ್ಲಿ ಎಂಟ್ರೆನ್ಸ್ ಫೀಸ್ ಇದೆ. ಒಬ್ರಿಗೆ 25 ರೂಪಾಯಿ. 15 ವರ್ಷ ಕೆಳಗಿರೋರಿಗೆ ಫ್ರೀ ಇದೆ. ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಎಲ್ಲ ಮಾಹಿತಿ ಹಾಕಿದ್ದಾರೆ ಏನೇನು ನೋಡ್ಬೋದಂತ. ಈ ಕಡೆ ಕೋಟೆ ಗೋಡೆ ಹತ್ರ ಅಲ್ಲಿ ಮೇಲೊಂದು ಹೋಲ್ ಕಾಣ್ತಿದೆಯಲ್ಲ, ಅದು ಪಿರಂಗಿಲಿ ಹೊಡೆದಿರೋದು. ಯಾರೋ ಹೈದರಲ್ಲಿ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಪಿರಂಗಿಲಿ ಹೊಡೆದಿರೋ ಗುಂಡಿಂದು ಏಟು ಅದು. ಅದಕ್ಕೂ ಅಲ್ಲಾಡಿಲ್ಲ ಕೋಟೆ. ನೋಡಿ ಇಲ್ಲಿ ಬರ್ತಾ ಇದ್ದಾರಲ್ಲ, ಇವರು ಕೋತಿರಾಜ್. ಇವರು ಕೋತಿರಾಜ್ ಅಂತ ಫೇಮಸ್ಸು. ಈ ಚಿತ್ರದುರ್ಗ ಕೋಟೆಯಲ್ಲಿ ಗೋಡೆ ಎಲ್ಲ ವಿತೌಟ್ ಸಪೋರ್ಟ್ ಹತ್ಬಿಡ್ತಾರೆ, ಗೊತ್ತಿರಬೇಕು ನಿಮಗೆ. ಸೊ ಅವ್ರು ಯಾವಾಗಲೂ ಇಲ್ಲೇ ಇರ್ತಾರೆ. ನೋಡಿ ಇದು 3ನೇ ಸುತ್ತಿಂದು ಬಾಗಿಲು. ಇದಕ್ಕೆ ಕಾಮನ ಬಾಗಿಲು ಅಂತ ಕರೀತಾರಂತೆ. ಕಾಮಗಿತ್ತಿ ವಂಶಸ್ಥರದ್ದು ಆಳ್ವಿಕೆ ಮಾಡಿರೋದು. ಸೊ ಕಾಮನ ಬಾಗಿಲು ಅಂತ ಅಲ್ಲಿ ಕರೀತಾರೆ. ನೋಡಿ ಇಲ್ಲಿ ಎಂಟ್ರೆನ್ಸಲ್ಲಿ ಲೆಫ್ಟ್ ಸೈಡಿಗೆ ಒಂದು ಮದ್ದು ಬೀಸು ಕಲ್ಲು ಮತ್ತು ಬನಶಂಕರಿ ದೇವಸ್ಥಾನ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಇವು ಬಂದು ಗಾರೆ ಬೀಸೋ ಕಲ್ಲು ಅಂತಿದ್ದು. ಗಾರೆ ಬೀಸೋ ಕಲ್ಲು ಅಂದರೆ ಪ್ಲಾಸ್ಟ್ರಿಂಗ್ ಮಾಡ್ತಾರಲ್ಲ, ಪ್ಲಾಸ್ಟ್ರಿಂಗಿಗೆ ಹಳೆ ಕಾಲದಲ್ಲಿ ಯಾವ ಥರ ಉಪಯೋಗಿಸ್ತಿದ್ರು ಅವನ್ನೆಲ್ಲ ಅಲ್ಲಿ ಬೀಸೋಕ್ಕೆ ಅಲ್ಲಿ ಯೂಸ್ ಮಾಡಿದ್ದಾರೆ. ಇದು ಸ್ವಲ್ಪ ಮುಂದೆ ಬಂದರೆ ಬನಶಂಕರಿ ದೇವಸ್ಥಾನ ಇದೆ. ಇದು ಗುಹೆ ದೇವಸ್ಥಾನ. ಅಂದರೆ ಬಾಗಿಲು ಮುಚ್ಚಿತ್ತು. ಆ ಕಡೆ ಕಿಂಡಿ ಕಾಣ್ತಿದೆಯಲ್ಲ, ಅಲ್ಲಿಂದ ನೋಡಿದ್ರೆ ದೇವ್ರು ಕಾಣುತ್ತೆ. ನೋಡಿ ಅಲ್ಲಿ ಗುಹೆ ಥರ ಇದೆ. ಒಳಗೆ ಬನಶಂಕರಿ ಅಮ್ಮನವ್ರದ್ದು ವಿಗ್ರಹ ಇದೆ. ಇಲ್ಲಿಂದ ಮುಂದೆ ಬಂದರೆ ಇದು ಮದ್ದು ಬೀಸೋ ಕಲ್ಲುಗಳು. ಅದು ಅಂದರೆ ದೊಡ್ಡ ಬೀಸೋ ಕಲ್ಲು ಥರ ಇದ್ದಾವೆ ಸರ್ಕಲ್ಲಾಗಿ. ಅದು ಮದ್ದು ಗುಂಡು ತಯಾರು ಮಾಡೋಕ್ಕೆ ಮದ್ದು ಬಳಸ್ತಾರಲ್ಲ,
ಅದನ್ನು ಇಲ್ಲಿ ಬೀಸೋಕ್ಕೆ ಯೂಸ್ ಮಾಡ್ತಿದ್ರಂತೆ ಈ ಕಲ್ಲುಗಳನ್ನು. ಅದು ಹೆಂಗೆ ಮಾಡ್ತಿದ್ರು ಗೊತ್ತಿಲ್ಲ. ಬಟ್ ಇಲ್ಲೊಂದು 4 ದೊಡ್ಡ ದೊಡ್ಡ ಈ ಥರ ಬೀಸಣಿಗೆ ಕಲ್ಲು ಇದೆ. ನೋಡಿ ಎಷ್ಟು ದೊಡ್ಡಕ್ಕಿದೆ ಅದು. ಅಲ್ಲಿಂದ ವಾಪಸ್ಸು ಬರ್ತಾ ಈ ಕಡೆ ಒಂದು ಎಣ್ಣೆ ಕೊಳ ಅಂತ ಇದೆ. ಈ ಕಡೆ ಇಲ್ಲಿ ಬಾಟ ಇದೆಯಲ್ಲ, ಇಲ್ಲಿ ಇಂಡಿಯಾ ಬಾಟ ಹಾಕಿದ್ದಾರೆ. ಇದ್ರ ಲೆಫ್ಟ್ ಸೈಡಲ್ಲಿ ಇಲ್ಲಿ ಎಣ್ಣೆ ಕೊಳ ಅಂತ ಇದೆ. ಎಣ್ಣೆ ಕೊಳ ಅಂದರೆ 2 ಎಣ್ಣೆ ಸ್ಟೋರ್ ಮಾಡೋ ಗುಂಡಿಗಳಿದ್ದಾವೆ. ಎದುರುಗಡೆ ಒಂದು ಗುಹೆ ಥರ ಮನೆ ಇದೆ. ಇದು ನೋಡಿ, ಹಳೆ ಕಾಲದಲ್ಲಿ ಇಲ್ಲಿ ಕಾವಲುಗಾರರು ಉಳ್ಕೊತಿದ್ರು ಅಂತೆ ಆ ಗುಹೆ ಒಳಗೆ. ಅಂದರೆ ಒಂಥರ ಮನೆ ಥರ. ನೋಡಿ ಇಲ್ಲಿ ಕಾಣ್ತಿದ್ದೇವಲ್ಲ, ಇವು ಎಣ್ಣೆ ಕೊಳ. ಇದು ಎಣ್ಣೆ ಕೊಳ ಅಂದರೆ ಆ ಟೈಮಲ್ಲಿ ಕರೆಂಟೆಲ್ಲ ಇರಲಿಲ್ವಲ್ಲ. ಸೊ ಕೋಟೆ ಒಳಗೆ ಬೆಳಕಿಗೋಸ್ಕರ ಪಂಜೆಲ್ಲ ಯೂಸ್ ಮಾಡ್ತಿದ್ರಲ್ಲ, ಅವಕ್ಕೆ ಎಣ್ಣೆ ಬೇಕಾಗ್ತಿದ್ವು. ಸೊ ಆ ಎಣ್ಣೆಗಳೆಲ್ಲ ಈ ದೊಡ್ಡ ಟ್ಯಾಂಕಲ್ಲಿ ಸ್ಟೋರ್ ಮಾಡಿ ಅಲ್ಲಿಂದ ಮುಂದ್ಗಡೆ ಸಣ್ಣದಿದೆಯಲ್ಲ, ಅದು ದಿನನಿತ್ಯ ಬಳಕೆಗೆ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ರಂತೆ. ನೋಡಿ, ಇದು 4ನೇ ಬಾಗಿಲು. ಇದಕ್ಕೆ ವಿಷಕತ್ತಿ ಬಾಗಿಲು ಅಂತ ಕರೀತಾರಂತೆ. ಅಂದರೆ ಬಾಗಿಲು ಮುಂದೆ ಎಲ್ಲ ಕತ್ತಿಗಳು ಜೋಡಿಸಿರೋರಂತೆ. ಶತ್ರುಗಳು ಆನೆ ತೊಗೊಂಬಂದು ನುಗ್ಸೋಕ್ಕೆ ನೋಡಿದ್ರು, ಆ ಕತ್ತಿಗೆಲ್ಲ ವಿಷ ಬೆಳೆದಿಡ್ತಿದ್ರು. ಸೊ ಅದು ಚುಚ್ಕೊಂಡು ಸತ್ತೋಗ್ಲಿ ಅನ್ನೋಕ್ಕೋಸ್ಕರ ಅದು ಆ ಥರ ಮಾಡಿದ್ರಂತೆ. ನೋಡಿ, ಇದು 5ನೇ ಬಾಗಿಲು. ಇದು ಗಂಟೆ ಬಾಗಿಲು ಅಂತ ಕರೀತಾರೆ. ಅಂದರೆ ಡೋರಿಂದ ಗಂಟೆ ಹಾಕಿದ್ರಂತೆ. ಸೊ ಯಾರ ಶತ್ರುಗಳು ಬಂದು ಬಾಗಿಲು ತೆಗಿಯೋಕೆ ನೋಡ್ರೆ ಆ ಗಂಟೆ ಶಬ್ದ ಕೇಳಿ ಎಚ್ಚರ ಆಗಲಿ ಅಂತ, ಒಂಥರ ಕಾಲಿಂಗ್ ಬೆಲ್ ಥರ. ಅದಕ್ಕೆ ಗಂಟೆ ಬಾಗಿಲು ಅಂತ ಅದಕ್ಕೆ ಕರೀತಾರೆ. ಇದು ನೋಡಿ, ಇದು 6ನೇ ಎಂಟ್ರೆನ್ಸ್. ಇದು ಇಂಡೋ ಇಸ್ಲಾಮಿಕ್ ಸ್ಟೈಲಲ್ಲಿ ಕಟ್ಸಿದ್ದಾರೆ. ಕೆಳಗಿಂಬಾಗ ಹಿಂದೂ ಸ್ಟೈಲಲ್ಲಿದೆ, ಮೇಲ್ಗಡೆ ಇಸ್ಲಾಮಿಕ್ ಸ್ಟೈಲಲ್ಲಿ ಕಟ್ಟಿದ್ದಾರೆ. ನೋಡಿ, ಇಲ್ಲಿ ಕೆಲವು ಕೆತ್ತನೆಗಳಿದೆ. ಹೊಯ್ಸಳದು ಹುಲಿ ಹೋರಾಡ್ತಿರೋ ಒಂದು ಇದಿದೆ, ಆನೆಗಳದಿದೆ. ಚೆನ್ನಾಗಿದೆ ಜಾಗ. ಸುತ್ತಾಕೊಂಬರೋಕ್ಕೆ ಒಂದು ಸುಮಾರು 4 ಕಿಲೋಮೀಟ್ರ್ ಆಗುತ್ತಂತೆ ಹೋಗಿ ವಾಪಸ್ ಬರೋಕ್ಕೆ. ಅಷ್ಟು ವಿಶಾಲವಾದ ಜಾಗ ಇದೆ ಕೋಟೆ ಒಳಗೆ. ಇಲ್ಲಿ ನೋಡಿ, ಅಲ್ಲಿ ಪಾದ ಕಾಣ್ತಲ್ಲ, ಅದು ನಾಯಕರು ಮನೆ ದೇವರು ಏಕನಾಥೇಶ್ವರಿ ಅಮ್ಮನವ್ರದ್ದು ಪಾದ ಅಲ್ಲಿ ಇಟ್ಟಿದ್ದಾರೆ. ಇದಕ್ಕೆಲ್ಲ ಹೋಗುವಾಗ ಅಲ್ಲಿ ಕೈ ಮುಕ್ಕೊಂಡು ಹೋಗ್ತಾಯಿದ್ರಂತೆ. ಇದು ಬಂದು ಗಣೇಶಂದು ದೇವಸ್ಥಾನ. ಇದಕ್ಕೆ ಆನೆ ಬಂಡೆ ಗಣೇಶ ಅಂತ ಕರೀತಾರೆ. ಯಾಕಂದರೆ ಇದು ಹಿಂದ್ಗಡೆ ಬಂಡೆ ಆನೆ ಶೇಪಲ್ಲಿದೆ. ಆ ಬಂಡೆ ಮುಂದ್ಗಡೆನೇ ಈ ದೇವಸ್ಥಾನ ಕಟ್ಟಿರೋದು. ನೋಡಿ, ಈ ಕಡೆ ಹಿಂದ್ಗಡೆ ಆ ಬಂಡೆ ಕಾಣ್ತಿದೆಯಲ್ಲ, ಇದಕ್ಕೆ ಆನೆ ಬಂಡೆ ಅಂತಾರೆ.
ನೋಡೋಕ್ಕೆ ಆನೆ ಮಲಗಿರೋ ಥರ ಕಾಣುತ್ತೆ ಅದು. ನೋಡಿ, ಇದು ಬಂದು ಲಾಸ್ಟ್ ಎಂಟ್ರೆನ್ಸು, ಅಂದರೆ 7ನೇ ಸುತ್ತಿಂದು. ಈ ಬಾಗಿಲಿಗೆ ಏಕನಾಥೇಶ್ವರಿ ಬಾಗಿಲು ಅಂತ ಕರೀತಾರೆ. ಯಾಕಂದರೆ ಇಲ್ಲಿಂದ ಮುಂದೆ ಬಂದರೆ ದೇವಸ್ಥಾನ ಇದೆ, ಏಕನಾಥೇಶ್ವರಿ ದೇವಸ್ಥಾನ ಇದೆ. ಇದು ಪಾಳೆಗಾರದ್ದು ಮನೆ ದೇವರು. ನೋಡಿ, ಇಲ್ಲಿ ದೀಪಸ್ತಂಭ ನೋಡಿ, ಇದು 40 ಅಡಿ ಎತ್ತರ ಇದೆ. ಮತ್ತು ಅಲ್ಲಿ ಚಿಕ್ಕ ಚಿಕ್ಕ ತೂತ ಮಾಡಿದಾರಲ್ಲ, ಅದು ಹತ್ಕೊಂಡು ಹೋಗೋಕ್ಕೆ, ಮೇಲೆ ಹತ್ಕೊಂಡೋಗಿ ದೀಪ ಹಚ್ಚಿ ಇಳ್ಕೊಂಬರೋಕ್ಕೆ. ಆ ದೀಪಸ್ತಂಭ ಎದುರುಗಡೆ ಒಂದು ಉಯ್ಯಾಲೆ ಥರ ಕಂಬ ಹಾಕಿದ್ದಾರೆ. ಅದು ಉತ್ಸವ ಮಾಡುವಾಗ ಅಲ್ಲಿ ಉತ್ಸವ ಮೂರ್ತಿಗೆ ಉಯ್ಯಾಲೆ ಮಾಡಿಸ್ತಿದ್ರಂತೆ, ಜಾತ್ರೆ ಟೈಮಲ್ಲಿ, ಹಬ್ಬ ಟೈಮಲ್ಲಿ. ನೋಡಿ, ಇದು ಏಕನಾಥೇಶ್ವರಿ ದೇವಸ್ಥಾನ. ಅಂದರೆ ಬಾಗಿಲೆಲ್ಲ ತೆಗ್ದಿಲ್ಲ, ಪೂಜೆ ಎಲ್ಲ ನಡೀತಿಲ್ವಂತೆ. ಯಾವಾಗ ಹೈದರಾಲಿ ಕಾಲದಲ್ಲಿ ದಾಳಿ ಆಯಿತು, ವಿಗ್ರಹ ಎಲ್ಲ ನಾಶ ಮಾಡೋಗಿದ್ರು. ಸೊ ವಿಗ್ರಹ ಎಲ್ಲ ಭಿನ್ನ ಆಗಿದ್ದಾವಂತ, ಅವಕ್ಕೆಲ್ಲ ಪೂಜೆ ನಡೀತಾ ಇಲ್ಲ. ದೇವಸ್ಥಾನ ಹಂಗೆ ಇದೆ. ನೋಡಿ, ಮಂಗಣ್ಣನು ಎಷ್ಟು ಸುಮಾರು ಇದ್ದಾವೆ ಇಲ್ಲಿ. ಅಲ್ಲಿ ಎದುರುಗಡೆ ಒಂದು ದೊಡ್ಡದಾಗಿ ಗೋಡನ್ ಥರ ಕಾಣ್ತಿದೆಯಲ್ಲ, ಅಲ್ಲೆಲ್ಲ ದವಸ ಧಾನ್ಯ ಎಲ್ಲ ಸ್ಟೋರ್ ಮಾಡೋರಂತೆ. ಯುದ್ಧ ಆದರೂ ಕೋಟೆ ಒಳಗೆ ಬದುಕಬೇಕು, ಎಷ್ಟು ಸಾಮಗ್ರಿ ಆಗುತ್ತೆ ಅಲ್ಲಿ ಜೋಡಿಸಿಟ್ಕೊತಾಯಿದ್ರು. ಇಲ್ಲಿ ಕ್ಯಾಂಟೀನ್ ಥರ ಮಾಡಿದ್ದಾರೆ, ಬಟ್ ಅದು ಹಿಂದೆ ಪೂಜಾರು ಪುರೋಹಿತರು ಉಳ್ಕೊಳ್ಳೋ ಮನೆ ಆಗಿತ್ತಂತೆ. ಈ ಕಡೆ ಲೆಫ್ಟ್ ಸೈಡಿಗೆ ಹೋದರೆ ಇಲ್ಲಿ ಮೇಲ್ಗಡೆ ಅಲ್ಲಿ ದೇವಸ್ಥಾನ ಕಾಣ್ತಿದೆಯಲ್ಲ, ಅದು ಹಿಡಂಬೇಶ್ವರ ದೇವಸ್ಥಾನ. ಸೊ ಆ ದೇವಸ್ಥಾನ ಹತ್ರ 2 ಗಾಳಿ ಗೋಪುರ ಕಟ್ಸಿದ್ದಾರೆ. ನೋಡಿ, ಅಲ್ಲೊಂದು ಗಾಳಿ ಗೋಪುರ, ಅದೇ ಥರ ಗೋಪುರ ಈ ಕಡೆ ದೇವಸ್ಥಾನ ಮುಂದೂ ಇದೆ. ನೋಡಿ, ಇದೊಂದು ಗಾಳಿ ಗೋಪುರ. ಸೊ ಈ ಗೋಪುರ ಮೂಲಕ ಹೋದರೆ ಅಲ್ಲಿ ಮೇಲ್ಗಡೆ ಹಿಡಂಬೇಶ್ವರ ದೇವಸ್ಥಾನಕ್ಕೆ ಹೋಗ್ಬೋದು. ಬಂಡೆ ಮೇಲಿದೆ ದೇವಸ್ಥಾನ. ನೋಡಿ, ಎಷ್ಟು ಮಂಗಣಗಳಿದ್ದಾವೆ. ಇಲ್ಲೊಂದು ಸ್ವಲ್ಪ ಇದ್ದಾವೆ. ಇದು ಹಿಡಂಬೇಶ್ವರ ದೇವಸ್ಥಾನ. ಇದು ಪ್ರತೀತಿ ಏನಂದರೆ, ಇಲ್ಲಿ ಹಿಡಂಬ ಮತ್ತು ಹಿಡಂಬೆ ಅಂತಾರಲ್ಲ ರಾಕ್ಷಸರು ಪಾಂಡವರ ಕಾಲದಲ್ಲಿ. ಸೊ ಅವರು ಇದ್ರಂತ ಇಲ್ಲಿ. ಭೀಮಂಗು ಮತ್ತು ಹಿಡಂಬಂಗು ಯುದ್ಧ ಆದಾಗ ಹಿಡಂಬಂಗೆ ಸಾಯಿಸಿರೋದು ಭೀಮ. ಅದು ಪಾಪ ಪರಿಹಾರಕ್ಕೆ ಇಲ್ಲೊಂದು ಲಿಂಗ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಹಿಡಂಬೇಶ್ವರ ಅಂತ ಹೆಸರಿಟ್ಟಿರೋದು ಅಂತ ಪ್ರತೀತಿ. ಇಲ್ಲೊಂದು ಶಿಲಾಶಾಸನ ಇಟ್ಟಿದ್ದಾರೆ ನೋಡಿ. ನೋಡಿ, ದೇವಸ್ಥಾನ ಸ್ವಲ್ಪ ಹಿಂದೋದ್ರೆ ಮೇಲ್ಗಡೆ ಕೋಟೆ ನೋಡಿ, ಫುಲ್ಲು ಒಂದು ರೌಂಡ್ ಎಲ್ಲ ಕಾಣುತ್ತೆ ಇಲ್ಲಿಂದ. ಅಲ್ಲಿ ಎದುರುಗಡೆ ಆ ಬೆಟ್ಟ ಕಾಣ್ತಿದೆಯಲ್ಲ, ಅದಕ್ಕೆ ಕುದುರೆ ಹೆಜ್ಜೆ ಬೆಟ್ಟ ಅಂತ. ಇದು ನಾಗರಾವ್ ಫಿಲಮಲ್ಲಿ ತೋರಿಸಿದವ್ರು ನೋಡಿ, ವಿಷ್ಣುವರ್ಧನ್ ಫಿಲಮಲ್ಲಿ. ಚಾಮಯ್ಯ ಮೇಷ್ಟ್ರು ಲಾಸ್ಟಿಗೆ ಹತ್ಕೊಂಬರ್ತಾರಲ್ಲ,
ಅದೇ ಬೆಟ್ಟ ಅದು. ನೋಡಿ ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಮುಂದೋದ್ರೆ ಆ ಕಡೆ ಸೈಡು ಇಡೀ ಚಿತ್ರದುರ್ಗ ಕಾಣುತ್ತೆ. ನೋಡಿ ಎಷ್ಟು ವಿಶಾಲವಾಗಿದೆ ಕೋಟೆ ಒಳಗೆ. ಸುಮಾರು ಎಕರೆ ಜಾಗದಲ್ಲಿದೆ ಅದು. ಇಲ್ಲಿಂದ ನೋಡಿ ಅಲ್ಲಿ ಇಡೀ ಚಿತ್ರದುರ್ಗ ಕಾಣ್ತಾ ಇದೆ. ಅಂದರೆ ಕೋಟೆ ಇನ್ನು ಆ 2 ಸುತ್ತೊಳಗೆ ಊರಾಗಿದೆ ಅಂದರೆ ಎಷ್ಟು ಅಗಲ ಆಗಿತ್ತು ಅಂತ ಲೆಕ್ಕ ಹಾಕ್ಕೊಳ್ಳಿ. ಅಂದರೆ ಎಷ್ಟು ವಿಸ್ತೀರ್ಣವಾಗಿತ್ತು ಅಂತ. ಈ ಕಡೆ ಕುದುರೆಜ್ಜ ಬೆಟ್ಟದ ಸೈಡ್ ಬಂದರೆ ಇಲ್ಲಿ ಹಳೇದು ಮುರುಘಾ ಮಠ ಇದೆ, ಮುರುಘರಾಜೇಂದ್ರ ಮಠ. ನೋಡಿ ಇದೆ ಮುರುಘರಾಜೇಂದ್ರ ಮಠ ಹಳೇದು. 1689ರಲ್ಲಿ ಭರಮಪ್ಪ ನಾಯಕ ಅಂತ ಆಳ್ತಿದ್ರಲ್ಲ ಅವರು ಕಟ್ಸಿರೋದು ಇದು. ಒಟ್ಟು ಮಠದೊಳಗೆ ಒಂದು 360 ಅಂಕಣ ಇದೆ. ನೋಡಿ ಒಳಗೆ ಯಾವ ಥರ ಇದಾವೆ ನೋಡಿ ಎಲ್ಲ. ಇಲ್ಲೆಲ್ಲ ನೋಡಿ ಹಳೇದು ಸ್ವಾಮೀಜಿಗಳದೆಲ್ಲ ಫೋಟೋ ಹಾಕಿ ಇಟ್ಟಿದ್ದಾರೆ. ಇಲ್ಲಿ ಎದುರುಗಡೆ ಕಾಣ್ತಿದೆಯಲ್ಲ ಇದು ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ. ಇದು ಸೊ ಇಲ್ಲಿ ದೇವಸ್ಥಾನ ಈ ಕಡೆ ಲೆಫ್ಟ್ ಸೈಡಲ್ಲಿ ಅರಮನೆ ಅಂಕಣಕ್ಕೆ ದಾರಿ ಅಂತ ಹಾಕಿದ್ದಾರೆ. ಅದು ಸ್ವಲ್ಪ ದೂರ ಹೋದ್ವಿ, ಇನ್ನು ಸುಮಾರು ದೂರ ಹೋಗ್ಬೇಕದು ಅರಮನೆ ಅಂಕಣ ನೋಡೋಕ್ಕೆ. ಅಲ್ಲೇನು ಮೆಟ್ಲು ಏನು ಕಾಣಲಿಲ್ಲ. ಸರಿ ಆಮೇಲೆ ನೋಡೋಣ ಅಂತ ವಾಪಸ್ ಬಂದ್ವಿ. ಆಮೇಲೆ ವಾಪಸ್ ಬರ್ತಾ ಅದು ಮರ್ತಾ ಹೋಯ್ತು. ನೋಡಿ ಇದು ದೇವಸ್ಥಾನ ಚೆನ್ನಾಗಿದೆ. ಇದು ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ. ಇಲ್ಲಿ ಎಲ್ಲ ನಾಯಕರಿಗೆಲ್ಲ ಇಲ್ಲಿ ಪಟ್ಟಾಭಿಷೇಕ ಮಾಡ್ತಿದ್ರಂತೆ. ಅಲ್ಲಿ ದೊಡ್ಡ ಕಟ್ಟೆ ಕಾಣ್ತಿದೆಯಲ್ಲ ಮಧ್ಯದಲ್ಲಿ, ಸೊ ಇಲ್ಲಿ ಎಲ್ಲ ಪಟ್ಟಾಭಿಷೇಕ ಮಾಡ್ತಾಯಿದ್ರು ದೇವಸ್ಥಾನ ಎದುರುಗಡೆ.
ನೋಡಿ ಎಲ್ಲ ಬಂಡೆ ಕಲ್ಲು ಕೆಳಗೆ ದೇವಸ್ಥಾನ ಕಟ್ಟಿದ್ದಾರೆ, ಗುಹೆ ಥರ ಇದೆ ಅಲ್ಲಿ. ಈ ಕಡೆ ಸೈಡಲ್ಲಿ ಏನೋ ಜನ ಹೋಗ್ತಾಯಿದ್ರು, ಏನೋ ಇರ್ಬೇಕಂತ ಹೋದ್ರೆ ಇಲ್ಲಿ ಏನಿಲ್ಲ, ಒಂಥರ ಗುಹೆ ಥರ ಇದೆ ಒಂದು. ಬಟ್ ಅಲ್ಲೇನು ದೇವರು ಏನು ಕಾಣಿಸ್ಲಿಲ್ಲ, ಈ ಥರ ಬಂಡೆಗಳಿದ್ದಾವೆ. ನೋಡಿ, ಇದು ಎಂಟ್ರೆನ್ಸು ದೇವಸ್ಥಾನಕ್ಕೆ, ಸಂಪಿಗೆ ಸಿದ್ದೇಶ್ವರ ದೇವಾಲಯ. ಎಲ್ಲ ಜಾಸ್ತಿ ಇಲ್ಲಿ ಎಲ್ಲ ಶಿವನ ದೇವಸ್ಥಾನನೇ ಇರೋದು. ಇದು ಶಿವನ ದೇವಸ್ಥಾನ, ಸಂಪಿಗೆ ಸಿದ್ದೇಶ್ವರ ಅಂತ. ಈ ಕಡೆ ಬಲಭಾಗಕ್ಕೆ ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲೂ ನೋಡಿ, ಇಲ್ಲೂ ಕೆಲವು ಶಿಲಾಶಾಸನ ಇಟ್ಟಿದ್ದಾರೆ. ಇನ್ನು ಅರ್ಧ ನೋಡಿದ್ದೀವಿ ಅಷ್ಟೇ. ಇನ್ನು ಮುಂದ್ಗಡೆ ಹೋದರೆ ಕಡೆ ಓಬವ್ವನ ಕಿಂಡಿಗೆಲ್ಲ ಇನ್ನೂ ದೂರ ಹೋಗ್ಬೇಕು. ನೋಡಿ, ಈ ದಾರಿಲಿ ಹೋದರೆ ಓಬವ್ವನ ಕಿಂಡಿ ಕಡೆ ಹೋಗೋ ದಾರಿ. ಇಲ್ಲಿ ಸ್ಟಾರ್ಟಿಂಗ್ ಒಂದಲ್ಲಿ ಕಾಣ್ತಾ ಇದೆಯಲ್ಲ ಬಿಲ್ಡಿಂಗು, ಅದು ಆಡಳಿತ ಕಚೇರಿ ಮತ್ತು ಟಂಕಶಾಲೆ ಅಂತ. ಅಂದರೆ ಇಲ್ಲಿ ಮೀಟಿಂಗ್ ಎಲ್ಲ ಇಲ್ಲಿ ಮಾಡ್ತಿದ್ರು, ಒಂದು ದೊಡ್ಡ ಹಾಲ್ ಥರ ಇತ್ತಂತೆ, ಇಲ್ಲಿ ಎಲ್ಲ ಸಭೆ ಮಾಡ್ತಿದ್ರು. ಈ ಕಡೆ ದೇವಸ್ಥಾನ ಥರ ಇದೆಯಲ್ಲ, ಇಲ್ಲಿ ಕೆಳಗೆ ಇದಿದೆ ನೋಡಿ ಸಂಪು ಥರ, ಇಲ್ಲಿ ಎಲ್ಲ ನಾಣ್ಯಗಳನ್ನ ಇಲ್ಲಿ ತಂದು ಸ್ಟೋರ್ ಮಾಡ್ತಿದ್ರಂತೆ. ಅಂದರೆ ರಿಸರ್ವ್ ಬ್ಯಾಂಕ್ ಇದ್ದಂಗೆ, ಅವ್ರದ್ದು ನಾಣ್ಯ ಪ್ರಿಂಟ್ ಮಾಡೋದು ಇಲ್ಲಿ ಎದುರುಗಡೆ ಅಲ್ಲಿ ಇನ್ನೊಂದು ರೂಮ್ ಥರ ಇದೆ, ಅಲ್ಲೆಲ್ಲ ನಾಣ್ಯ ಪ್ರಿಂಟ್ ಮಾಡ್ತಿದ್ದಿದ್ದು. ಅಂದರೆ ಟಂಕಶಾಲೆ ಅಂತಾರೆ ಅದಕ್ಕೆ. ಸೊ ಇಲ್ಲೆಲ್ಲ ನಾಣ್ಯ ಪ್ರಿಂಟ್ ಮಾಡಿ ಅವನ್ನೆಲ್ಲ ತಗೊಂಡೋಗಿ ಅಲ್ಲಿ ಸ್ಟೋರ್ ಮಾಡ್ತಿದ್ರು ಆ ದೇವಸ್ಥಾನ ಹತ್ರ. ಅದ್ರ ಮೇಲೆ ಒಂದು ಬಂಡೆ ಹಾಕಿ ಮೇಲ್ಗಡೆ ಒಂದು ಶಿವಲಿಂಗ ಕೂರ್ಸೋರಂತೆ. ಅಂದರೆ ಬಂದವ್ರಿಗೆ ದೇವಸ್ಥಾನ ಥರ ಕಾಣಬೇಕು, ಬಟ್ ಅದ್ರ ಕೆಳಗೆ ನಾಣ್ಯಗಳಿದ್ವು. ನೋಡಿ, ಇಲ್ಲಿಂದ ಮುಂದೆ ಬಂದರೆ ಇಲ್ಲಿ ಹೊಂಡ ಇದೆ, ಅಕ್ಕ ತಂಗಿ ಹೊಂಡ ಅಂತ. ನೋಡಿ, ಇದು ಅಕ್ಕನ ಹೊಂಡ, ಆ ಕಡೆ ಪಕ್ಕದಲ್ಲಿರೋದು ತಂಗಿ ಹೊಂಡ. ಇದಕ್ಕೂ ಯಾಕೆ ಕರೀತಾರೆ ಅಂದರೆ, ಇದು ಮದಕರಿ ನಾಯಕಂಗೆ ಇಬ್ಬರು ಹೆಂಡ್ತಿರಿದ್ರಂತೆ, ಪದ್ಮಮ್ಮ ನಾಗ್ತಿ ಮತ್ತು ಬಂಗಾರಮ್ಮ ನಾಗ್ತಿ ಅಂತ. ಯಾವಾಗ ಇದರಲ್ಲಿ ಸೆರೆ ಯುದ್ಧ ಮಾಡಿ ರಾಜಂಗೆ ವಶಪಡಿಸ್ಕೊಂಡು ಶ್ರೀರಂಗಪಟ್ಟ ಜೈಲಿಗೆ ಹಾಕಿದಾಗ ಇವರಿಬ್ಬರು ಅಕ್ಕ ತಂಗಿರು ಬಂದ್ಬಿಟ್ಟು ಇಲ್ಲಿ ಆತ್ಮಹತ್ಯೆ ಮಾಡ್ಕೊತಾರಂತೆ. ಆ ಕಡೆ ಹೊಂಡದಲ್ಲಿ ಅಕ್ಕ ಬಿದ್ದು ಆತ್ಮಹತ್ಯೆ ಮಾಡಿರೋದು, ಈ ಕಡೆ ತಂಗಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿರೋ. ಸೊ ಅದಕ್ಕೆ ಅಕ್ಕ ತಂಗಿ ಹೊಂಡ ಅಂತ ಅದಕ್ಕೆ ಕರೀತಾರಂತೆ. ಈ ಹೊಂಡ ಬಂದ್ಬಿಟ್ಟು ಇದು ನೀರು ಶೇಖರಣೆ ಮಾಡೋಕ್ಕೆ, ಮಳೆಗಾಲದಲ್ಲಿ ಎಲ್ಲ ನೀರು ಶೇಖರಣೆ ಮಾಡಿ ಇಲ್ಲಿಂದ ಮುಂದೆ ಅಲ್ಲಿ ತಣ್ಣೀರು ಬಾವಿ ಅಂತ ಇದೆ, ತಣ್ಣೀರು ದೋಣಿ ಅಂತ. ಸೊ ಅಲ್ಲಿಗೆ ಫಿಲ್ಟ್ರಾಗಿ ಬರುತ್ತೆ ನೀರು. ಸೊ ಈ ನೀರೆಲ್ಲ ಹರ್ಕೊಂಡೋಗಿ ಅಲ್ಲಿ ಆ ತಣ್ಣೀರು ದೋಣಿ ಹತ್ರ ಬಂದಾಗ ಫಿಲ್ಟ್ರಾಗಿ ಹೊರಗೆ ಬರುತ್ತೆ. ಇಲ್ಲೇ ಮುಂದೆ ಇದೆ, ಈ ಕಡೆ ಅಲ್ಲಿ ಕಟ್ಟೆ ಕಾಣ್ತಿದೆಯಲ್ಲ, ಅದು ಓಬವ್ವನ ಸಮಾಧಿ ಅಂತೆ. ಅಂದರೆ ಓಬವ್ವ ಸತ್ತಾಗ ಅಲ್ಲಿ ತಂದು ಮಣ್ಣು ಮಾಡಿರೋದು.
ನೋಡಿ ಇದೇ ತಣ್ಣೀರು ದೋಣಿ. ಅಲ್ಲಿಂದ ಹೊಂಡದಿಂದ ಹರ್ಕೊಂಬಂದಿರೋ ನೀರು ಇಲ್ಲಿಗೆ ಬರೋ ಅಷ್ಟರಲ್ಲಿ ಫಿಲ್ಟ್ರ್ ಆಗಿ ಬರುತ್ತೆ. ಸಖತ್ ಪ್ಯೂರ್ ಆಗಿದೆ ನೀರು ಮಾತ್ರ, ನ್ಯಾಚುರಲ್ ಫಿಲ್ಟರ್ ಅನ್ಬೋದು. ತಣ್ಣೀರು ದೋಣಿಯಿಂದ ಮುಂದೆ ಪಾಸ್ ಆದರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ, ಮತ್ತು ಓಬವ್ವದ ಮನೆ ಇದೆ. ಮನೆ ಅಂದರೆ ಗುಹೆ ಮನೆ, ಬಂಡೆ ಕೆಳಗೆ ಗುಹೆ ಥರ ಇದೆ ನೋಡಿ. ಇದೆ ಆಂಜನೇಯನ ದೇವಸ್ಥಾನ. ಆವಾಗ ಓಬವ್ವರ ಕಾಲದಿಂದನೂ ಆ ದೇವಸ್ಥಾನ ಹಂಗೆ ಇದೆ. ಓಬವ್ವನ ಮನೆ ಬರ್ತಾ ನೋಡೋಣ. ಈಗ ಓಬವ್ವನ ಕಿಂಡಿ ನೋಡ್ಕೊಂಬರೋಣ. ಇಲ್ಲಿ ನೋಡಿ, ಇಲ್ಲಿದೆ ಓಬವ್ವನ ಕಿಂಡಿ. ಇದು ಆ್ಯಕ್ಚುಲಿ ಇದು ಮಳೆ ನೀರು ಹೊರಗೆ ಹೋಗೋಕ್ಕೆ ಇಲ್ಲಿ ಜಾಗ ಮಾಡಿ ಬಿಟ್ಟಿದ್ರಂತೆ. ಸೊ ಈ ಜಾಗದಿಂದ ಅವರು ಕಳ್ದಾರಿಲಿ ಬಂದಿರೋದು ಹೈದರಾಲಿ ಸೈನಿಕರು. ನೋಡಿ ಅಲ್ಲಿ ನುಸ್ಕೊಂಡು ಬರ್ತಾ ಇದ್ದಾರಲ್ಲ, ಅಷ್ಟೇ ಜಾಗ. ಈ ಕಡೆ ಆ್ಯಕ್ಚುಲಿ ಕವರ್ ಆಗಿತ್ತಂತೆ, ಈಗ ಬಂಡೆ ತೆಗ್ದಿದ್ದಾರೆ. ಸೊ ಬರೋ ಟೂರಿಸ್ಟ್ರೆಲ್ಲ ಈ ಕಡೆ ಸೈಡಿಗೆ ಹೋಗಿ ಅಲ್ಲಿಂದ ಆ ಕಿಂಡಿ ಹೊರಗೆ ಬರ್ತಾರೆ. ಇಲ್ಲಿಂದ ಆ ಕಡೆ ಮುಂದೆ ಹೊರಗೆ ಹೋಗೋಕ್ಕೆ ದಾರಿ ಇದೆ, ಅಂದರೆ ಸ್ವಲ್ಪ ಸಣ್ಣ ಕಿಂಡಿ. ಯಾವ್ದಾರು ಬಂದಾಗ ಟ್ರೈ ಮಾಡಿ. ನೋಡಿ, ಡಿಸೆಂಬರ್ ಟೈಮು ಸುಮಾರು ಸ್ಕೂಲು ಪ್ರವಾಸಕ್ಕೆ ಬಂದಿದ್ದಾರೆ. ಸೊ ಜಾಸ್ತಿ ಸ್ಟೂಡೆಂಟ್ಸೇ ಇದ್ದರು ಇಲ್ಲಿ. ಎಲ್ಲ ಬೇರೆ ಬೇರೆ ಊರಿಂದ ಇಲ್ಲಿಗೆ ಪ್ರವಾಸಕ್ಕೆ ಕರ್ಕೊಂಬಂದಿದ್ದಾರೆ. ನೋಡಿ, ಇದೇ ಓಬವ್ವನ ಮನೆ. ನೋಡಿ, ಎಲ್ಲ ಗುಹೆ ಮನೆ ಇದು. ಅದೊಂದು ಐತಲ್ಲ. ನೋಡಿ, ಬರ್ತಾ ಯಾರು ಇರಲಿಲ್ಲ ಇಲ್ಲಿ ತಣ್ಣೀರು ದೋಣಿ ಹತ್ರ. ಇವಾಗ ನೋಡಿ ಎಷ್ಟು ಜನ ಸೇರಿದ್ದಾರೆ ಇಲ್ಲಿ. ಎಲ್ಲ ಟ್ರಿಪ್ಪಿಗೆ ಬಂದಿರೋದು ಮಕ್ಕಳು. ಇನ್ನೂ ಒಂದೆರಡು ಜಾಗ ಇದೆ, ನೋಡ್ಕೊಬರೋಣ. ಆ ಕಡೆ ಈ ಎರಡು ಹೊಂಡ ಇದೆಯಲ್ಲ, ಅಕ್ಕ ತಂಗಿ ಹೊಂಡ, ಈ ಕಡೆ ದಾರಿ ಇದೆಯಲ್ಲ, ಇಲ್ಲಿಂದ ಮುಂದೆ ಹೋಗ್ಬೇಕು. ಅಲ್ಲಿ ಕೆಳಗೆ ದೇವಸ್ಥಾನ ಕಾಣ್ತಿದೆಯಲ್ಲ, ಅದು ಕಾಶಿ ವಿಶ್ವನಾಥ ದೇವಸ್ಥಾನ. ಮತ್ತು ಪಕ್ಕದಲ್ಲೇ ಅಲ್ಲಿ ಆಂಜನೇಯನ ದೇವಸ್ಥಾನವೂ ಇದೆ. ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿಂದ ಕೆಳಗೆ ಇಳ್ಕೊಂಡು ಹೋದ್ರೆ ಅದೆರಡು ದೇವಸ್ಥಾನ ಅಲ್ಲಿ ವಿಸಿಟ್ ಮಾಡಿ ಬರ್ಬೋದು. ನಾವೀಗ ಇನ್ನೂ ಮೇಲೆ ಹೋಗ್ತಾ ಇದ್ದೀವಿ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ಮೇಲೆ ಒಂದು ಗೋಪಾಲ ಸ್ವಾಮಿ ಹೊಂಡ ಅಂತ ಇದೆ, ಮತ್ತು ದೇವಸ್ಥಾನ ಇದೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ.
ಈ ದಾರಿಲಿ ಹೋಗ್ಬೇಕು. ಒಂದು ಒಳ್ಳೆ ಟ್ರೆಕ್ಕಿಂಗ್ ಅನುಭವ ಥರ. ಒಂದು 2-2.5 ಕಿಲೋಮೀಟ್ರು ನಡೆದಂಗೆ ಆಗುತ್ತೆ. ಸೊ ವಾಪಸ್ ಹೋಗ್ತಾ ಇನ್ನೊಂದು 2 ಕಿಲೋಮೀಟ್ರು. ನೋಡಿ, ಇದೇ ಗೋಪಾಲ ಸ್ವಾಮಿ ಹೊಂಡ. ಅಲ್ಲಿ ಕಾಣ್ತಿದೆ ನೋಡಿ, ಅದೇ ಆ ನೀರು ಕಾಣ್ತಲ್ಲ. ಅಲ್ಲಿ ಯಾವುದೋ ಫಿಲಮ್ ಶೂಟಿಂಗು ಮಾಡಿದ್ದಾರೆ. ಇದು ಕಲ್ಲರಳಿ ಹೋಗಿ ಫಿಲಮ್ ಶೂಟಿಂಗು. ನೋಡಿ, ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನೋಡಿ, ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಸುಮಾರು ದೊಡ್ಡದಿದೆ, ಆದರೆ ಪೂಜೆ ಇಲ್ಲ, ಬಾಗಿಲೆಲ್ಲ ಮುಚ್ಚಿದ್ದಾರೆ. ನೋಡಿ, ಹೊಂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇಲ್ಲಿಂದ. ಸೊ ಇಲ್ಲಿ ಶೇಖರಣೆ ಆದ ನೀರು ಮುಂದೆ ಹೋಗಿ ಅಕ್ಕ ತಂಗಿ ಹೊಂಡಕ್ಕೆ ಸೇರುತ್ತೆ. ಅಲ್ಲಿಂದ ಮುಂದೆ ತಣ್ಣೀರು ದೋಣಿ ಹತ್ರ ಫಿಲ್ಟ್ರಾಗಿ ಬರೋದು. ಆಗಿನ ಕಾಲದಲ್ಲೇ ರೈನ್ ವಾಟರ್ ಹಾರ್ವೆಸ್ಟಿಂಗು ಮಾಡಿದರು. ಕರೆಕ್ಟಾಗಿ ನೋಡ್ಬೇಕಂದ್ರೆ ಒಂದಿನ ಫುಲ್ ಬೇಕು. ನೋಡಿ, ಅಲ್ಲಿ ಮೇಲೊಂದು ಕಾಣ್ತಿದೆಯಲ್ಲ, ಅದು ವಾಚ್ ಟವರು, ಬತ್ತೇರಿ ಅಂತ ಹೇಳ್ತಾರೆ. ಈ ಥರದ್ದು ಒಂದು ಸುಮಾರು ಇದ್ದಾವೆ ಕೋಟೆ ಸುತ್ತಮುತ್ತ. ಅಂದರೆ ಶತ್ರುಗಳು ಯಾವ ಕಡೆಯಿಂದ ಬರ್ಬೋದು ಅಂತ ಮೇಲ್ಗಡೆಯಿಂದ ವಾಚ್ ಮಾಡೋಕ್ಕೆ. ಮೇಲಿಂದ ಸುಮಾರು ದೂರ ಕಾಣುತ್ತೆ, ಎಲ್ಲಿಂದ ಶತ್ರು ಬಂದರೂ ಗೊತ್ತಾಗ್ಬಿಡುತ್ತೆ. ಮತ್ತೆ ಆ ದೇವಸ್ಥಾನದಿಂದ ವಾಪಸ್ ಬಂದ್ವಿ. ಈ ಕಡೆ ದಾರಿ ಇದೆ. ಇಲ್ಲ, ಆ ದೇವಸ್ಥಾನದಿಂದ ಸ್ವಲ್ಪ ಮುಂದೋದ್ರೆ ಆ ಕಡೆ ಒಂದು ದಾರಿ ಇದೆ. ಅದು ಸೀದಾ ಅರಮನೆ ಸಂಕೀರ್ಣ ಇತ್ತಲ್ಲ, ಅಲ್ಲಿಗೆ ಜಾಯ್ನ್ ಆಗುತ್ತಂತೆ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು, ಯಾವುದಂತ ಬಂದು ನೋಡ್ತಾ ಇದ್ದೀನಿ. ಈ ದೇವಸ್ಥಾನ ಬಂದು ತುಂಗಭದ್ರೇಶ್ವರ ದೇವಸ್ಥಾನ ಅಂತ. ಫುಲ್ ಪಾಳು ಬಿದ್ದಿದೆ, ಜಾಸ್ತಿ ಜನ ಹೋಗ್ತಿರ್ಲಿಲ್ಲ. ಇಲ್ಲೂ ನೋಡಿ, ಗುಹೆ ಥರ ಮನೆ ಇದೆ. ಅಲ್ಲಿ ಎದುರುಗಡೆ ಈ ಕಡೆ ದೇವಸ್ಥಾನ ಇದೆ. ದೇವಸ್ಥಾನ ಎಲ್ಲ ಪಾಳು ಬಿದ್ದಿದೆ. ಇಲ್ಲಿ ಇದ್ದಿಲ್ಲ, ಶಿವಲಿಂಗ ಇಲ್ಲ, ನಂದಿ ಮಾತ್ರ ಉಳಿದಿದೆ. ಇಲ್ಲಿ ಎದುರುಗಡೆ ಶಿವಲಿಂಗ ಇಡೋದು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ನೋಡಿ, ಇಲ್ಲಿ ಗುಹೆ ಥರ ಹೆಂಗಿದೆ ನೋಡಿ. ಇಲ್ಲಿ ಒಂದು ಜಗಲಿ ಥರನೂ ಕಟ್ಟೆ ಇದೆ ಇಲ್ಲಿ. ಅಂದರೆ ಈ ಥರ ಸುಮಾರು ಸೈನಿಕರೆಲ್ಲ ಈ ಥರ ಸ್ಥಳದಲ್ಲಿ ವಾಸ ಮಾಡ್ತಿದ್ರಂತೆ, ಇಲ್ಲಿ ಕೋಟೆ ಒಳಗೆ. ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ಟಿಂಗು ಏಕನಾಥೇಶ್ವರಿ ದೇವಸ್ಥಾನ ನೋಡ್ಕೊಂಡು ಹೋದ್ವಲ್ಲ,
ಇಲ್ಲೇ ಒಂದು ಹೊಂಡ ಇದಿದೆ, ಇದು ಓಕ್ಲಿ ಹೊಂಡ ಅಂತ ಇದಕ್ಕೆ. ಅಂದರೆ ಅಲ್ಲಿ ನೀರೆಲ್ಲ ತುಂಬಿಸಿ ಬಣ್ಣ ಎಲ್ಲ ಹಾಕಿ ಓಕ್ಲಿ ಆಡ್ತಿದ್ರಂತೆ ರಾಜರು ಮತ್ತು ಜನರೆಲ್ಲ ಜಾತ್ರೆ ಟೈಮಲ್ಲಿ ವಿಜಯೋತ್ಸವ ಮಾಡುವಾಗ. ಅಲ್ಲಿ ನೋಡಿ, ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಆವಾಗ ಲೆಫ್ಟ್ ಸೈಡ್ ಹೋಗಿ ಇದು ನೋಡ್ಕೊಂಬಂದ್ವಲ್ಲ, ಮದ್ದು ಬೀಸೋ ಕಲ್ಲೆಲ್ಲ. ಈ ಕಡೆ ರೈಟ್ ಸೈಡ್ ಬಂದರೆ ಈ ಕಡೆ ಒಂಟಿ ಕಲ್ಲು ಬಸವ ಅಂತ ಒಂದಿದೆ, ಮತ್ತು ಬಂದಿಖಾನೆ ಅಂತ ಇದೆ. ಸೊ ವಾಪಸ್ ಬರ್ತಾ ಬೋರ್ಡ್ ನೋಡಿ ಸರಿ ಅದು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ, ಇದೆ ಒಂಟಿಕಲ್ಲು ಬಸವ. ಮೇಲ್ಗಡೆ ಒಂದು ಸಣ್ಣ ದೇವಸ್ಥಾನ ಥರ ಹಾಕಿದ್ದಾರೆ. ಅಲ್ಲೊಂದು ಬಸವಣ್ಣ ಇದೆ, ಅಂದರೆ ಒಂದೇ ಕಲ್ಲಲ್ಲಿ ಕೆತ್ತಿರೋ ಬಸವಣ್ಣ. ನೋಡಿ, ಇಲ್ಲಿಂದ ವ್ಯೂ ನೋಡಿ. ಸುಮಾರು ಕವರ್ ಮಾಡಿದ್ದೀನಿ, ಆದರೂ ಒಂದು 2-3 ಜಾಗ ಮಿಸ್ ಆಯಿತು. ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.